ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಗರಿಗರಿಯಾದ ಬೇಕರಿ ಸ್ಟೈಲ್ ನಿಪ್ಪಟ್ಟನ್ನು ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ನಾನು ತೋರಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಚಿಕ್ಕದು ಬಾಳ್ಗೆ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ನಾನು 1 ಕಪ್ಪಷ್ಟು ಕರಿಬೇವನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾವಿಲ್ಲಿ. ನೋಡಿ, ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಇದನ್ನು ತೆಗಿಯೋಣ. ಇಷ್ಟು ಡ್ರೈ ರೋಸ್ಟ್ ಆದರೆ ಸಾಕು. ಅದೇ ಬಾಳ್ಗೆಗೆ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಇಲ್ಲಿ ಎಣ್ಣೆ ಏನು ಹಾಕೋದು ಬೇಡ, ಕಪ್ಪಗೆ ಮಾಡ್ಕೋಬೇಡಿ. ನೋಡಿ, ಸ್ವಲ್ಪ ಬಿಸಿ ಆದರೆ ನಮಗೆ ಸಾಕು. ನೋಡಿ, ಇದು ಕೂಡ ಆಗಿದೆ. ಈಗ ಇದನ್ನು ತೆಗಿಯೋಣ. ಇಲ್ಲಿ ನಾನು 15 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಇದನ್ನು ಕೂಡ ಸ್ವಲ್ಪ ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊತೀನಿ. ನೋಡಿ, ಈ ಥರ ಸ್ವಲ್ಪ ಮಾಡಿಕೊಂಡ್ರೆ ಸಾಕು. ಇದನ್ನು ಕೂಡ ತೆಗಿಯೋಣ. ನೋಡಿ, ತಟ್ಟೆಗೆ ನಾನು ಆರೋದಕ್ಕೆ ಬಿಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಕಡಲೆಪಪ್ಪು 1/4 ಕಪ್ಪಷ್ಟು, ಹಾಗೆ ಬಿಳಿ ಎಳ್ಳು 1 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಕೂಡ ತಗೊಂಡಿದ್ದೀನಿ. ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ, ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಕಡಲೆಪಪ್ಪು ಹಾಕ್ಕೋತಾ ಇದ್ದೀನಿ, ಹಾಗೆ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ, ಹಾಗೆ ಬಿಳಿ ಎಳ್ಳು, ಹಾಗೆ ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಬ್ಯಾಡಗಿ ಮತ್ತು ಕೊಬ್ಬರಿ ಕರಿಬೇವನ್ನು ಕೂಡ ಫ್ರೈ ಮಾಡ್ಕೊಂಡಿರೋದು, ಅದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನಾನು ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಒಂದೊಂದು ಬೇಳೆ ಎಲ್ಲ ಉಳಿಬೇಕು, ಆ ಥರ ನಾವು ತರಿಯಾಗಿ ರುಬ್ಕೊಂಡು ಬರಬೇಕು. ನೀರೇನೋ ಹಾಕಕ್ಕೆ ಹೋಗಬೇಡಿ. ಇವಾಗ ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ, ಹಾಗೆ 1/4 ಕಪ್ಪಷ್ಟು ಸಣ್ಣ ಮೀಡಿಯಮ್ ರವೆನ ಹಾಕ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆವಾಗಲೇ ರುಬ್ಕೊಂಡು ಬಂದ್ವಲ್ಲ, ಅಂದರೆ ಪೌಡ್ರ್ ಮಾಡ್ಕೊಂಡು ಬಂದ್ವಲ್ಲ, ಅದನ್ನು ನಾನಿವಾಗ ಸೇರಿಸ್ಕೊತೀನಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ನೀವು ಬೇಕ್ರಿಯಲ್ಲಿ ಮಾಡಿರೋ ಥರನೇ ನೀವು ಕೂಡ ಮನೇಲಿ ನಿಪ್ಪಟ್ಟನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಹಬ್ಬಕ್ಕೆ ನಾನು ಮಾಡಿ ತೋರಿಸ್ತಾ ಇರ್ತೀನಿ. ನೀವು ಕೂಡ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಹಾಗೆ ಹಿಂಗನ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನೋಡಿ, ಒಂದು 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ನಾನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ಈಗ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು 3 ಟೇಬಲ್ ಸ್ಪೂನು ಬಿಸಿ ಮಾಡಿ ಎಣ್ಣೆ ಹಾಕಿದ್ರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಸ್ಪೂನಿನಿಂದ ಮಿಕ್ಸ್ ಮಾಡಿಕೊಂಡು ಇವಾಗ ಕೈಯಿಂದನೇ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಿದೆ ಕೂಡ. ನೋಡಿ, ಇವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಹಿಟ್ಟು ಮತ್ತು ಎಣ್ಣೆ ಎಲ್ಲ ಒಗ್ಗೂಡಬೇಕು. ಆ ಥರ ನಾವು ನೋಡಿ ಉಂಡೆ ಮಾಡಿದ್ರೆ ಈ ಥರ ಉಂಡೆ ಆಗಬೇಕು. ಆವಾಗ ನಾವು ಎಣ್ಣೆ ಹಾಕಿರೋ ಮೆಜರ್ಮೆಂಟು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇಲ್ಲಿ ಉಗುರು ಬೆಚ್ಚಗೆ ನೀರನ್ನು ನಾವು ಸೇರಿಸ್ಕೊಂಡು ಸ್ವಲ್ಪನೇ ನಾದ್ಕೋಬೇಕು ನೀರು ಹಾಕಿ. ನೋಡಿ, ತಣ್ಣೀರೆಲ್ಲ ಹಾಕಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಕ್ಕೆ ಹೋಗಬೇಡಿ, ಬಿಸಿ ನೀರೇ ಹಾಕಬೇಕು. ನಾವು ಇಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನೋಡಿ, ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ ನಾನು. ನಿಮಗೆ ಗೊತ್ತಾಗುತ್ತೆ ಕಲಿಸ್ತಾ. ಇಲ್ಲಿ ನಮಗೆ 2 ಕಪ್ಪಷ್ಟು ನೀರು, ಬಿಸಿ ನೀರು ಬೇಕಾಗುತ್ತೆ. ನೀವು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮೊದಲು ಕಲಿಸ್ಕೊಳ್ಳಿ. ಕರೆಕ್ಟು ಮೆಜರ್ಮೆಂಟಲ್ಲಿ ಮಾಡಿ. ತುಂಬ ಚೆನ್ನಾಗಿ ನಿಮಗೂ ಕೂಡ ನಿಪ್ಪಟ್ಟು ರೆಡಿ ಆಗುತ್ತೆ. ನೋಡಿ, ನಾನು ಒಂದು ಪರಾತ್ಗೆ ಹಾಕೋತಾ ಇದ್ದೀನಿ ಎಲ್ಲ ಮಿಶ್ರಣ. ಈಗ ನಾದ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಇಷ್ಟು ಅಗಲವಾದದ್ದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ನಾದ್ಕೊಳ್ಳೋಣ ಫ್ರೆಂಡ್ಸ್. ಈ ಕಡೆ ತುಂಬ ಮೆದುನೂ ಅಲ್ಲ, ಈ ಕಡೆ ತುಂಬ ಗಟ್ಟಿನೂ ಅಲ್ಲ, ಆ ಥರ ನಾವು ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ನಮಗೆ ಇಲ್ಲಿ ನಿಪ್ಪಟ್ಟು ರೆಡಿ ಆಗುತ್ತೆ. ನೋಡಿದ್ರೆ ಯಾರಾದರೂ ಆಚೆ ಕಡೆಯಿಂದನೇ ತಂದಿದ್ದೀರೇನೋ ಅಂದ್ಕೋಬೇಕು, ಅಷ್ಟು ರುಚಿಯಾಗಿ ನಮಗೆ ಇಲ್ಲಿ ನಿಪ್ಪಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಆದಷ್ಟು ನಾವು ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮನೆಯಲ್ಲೇ ಇರೋ ಸಾಮಗ್ರಿಗಳಲ್ಲೇ ಯಾವ ಥರ ಸಿಂಪಲ್ಲಾಗಿ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ನಾನು ನಾದ್ಕೊಂಡಿದ್ದೀನಿ. ಎಷ್ಟು ನಾದುತ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ,
ಇಷ್ಟು ಮೆದುವಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಚಪಾತಿ ಮಣೆ ಮೇಲೆ ನಾನು ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ರೌಂಡಾಗಿ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈಗ ಒಂದು ಚಿಕ್ಕ ಉಳ್ಳಿ ಗಾತ್ರನ ನಾನು ಇಲ್ಲಿ ನಿಪ್ಪಟ್ಟಾಕಾರ ಮಾಡ್ಕೊಳ್ಳೋದಕ್ಕೆ ನೋಡಿ ಇಷ್ಟು ಚಿಕ್ಕದ ಉಳ್ಳಿನ ತಗೋತಾ ಇದ್ದೀನಿ. ನೀವು ಲಟ್ಟಿಸ್ಕೋಬಹುದು ಫ್ರೆಂಡ್ಸ್. ಇಲ್ಲಾಂದರೆ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಉಳ್ಳಿನ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಈ ಕಡೆಯಿಂದ ಪ್ಲಾಸ್ಟಿಕ್ನ ಅದ್ರ ಮೇಲೆ ಹಾಕಿ ಒಂದು ಪ್ಲೇಟ್ ಸಹಾಯದಿಂದ ನಾವು ನೋಡಿ ಯಾವ ಥರ ಅಂತ ತೋರಿಸ್ತೀನಿ. ಈ ಪ್ಲೇಟಿನ ಸಹಾಯದಿಂದ ನಾನು ಅಗಲ ಮಾಡ್ಕೊತೀನಿ. ನೋಡಿ ಈ ಥರ ನಾವು ಪ್ಲೇಟಿನ ಸಹಾಯದಿಂದ ಈ ಥರ ಅಗಲ ಮಾಡ್ಕೋಬೇಕು. ನೋಡಿ ನಿಪ್ಪಟ್ಟಾಕಾರ ನಮಗೆ ನೋಡಿ ಸೂಪರ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ನಿಪ್ಪಟ್ಟು ನಾವು ರೆಡಿ ಮಾಡ್ಕೊಂಡ್ವಿ. ನೋಡಿ ಇದೇ ಥರ ಎಲ್ಲವನ್ನು ಮಾಡಿ ನಾನು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಎಲ್ಲ ಅಂದರೆ ಎಲ್ಲ ಮಾಡ್ಕೋಬೇಡಿ ಫ್ರೆಂಡ್ಸ್, ಒಂದೆರಡು ತಟ್ಟೆ ಆಗುವಷ್ಟು ಮಾಡಿ ಇಟ್ಕೊಳ್ಳಿ. ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ, ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ ಒಂದು ನಿಪ್ಪಟ್ಟನ್ನು ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಮೇಲೆ ಬಂತು ನೋಡಿ ಫ್ರೆಂಡ್ಸ್. ಒಂದು ನಿಪ್ಪಟ್ಟು ಬಿಟ್ಟ ಮೇಲೆ ಅದು ಮೇಲೆ ಬಂದ ಮೇಲೇ ಇನ್ನೊಂದು ನಿಪ್ಪಟ್ಟನ್ನು ನೀವು ಹಾಕಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂತು ನೋಡಿ. ನೋಡಿ ಯಾವುದೇ ಕಾರಣಕ್ಕೂ ಜೋರ ಉರಿ ಇಡಬೇಡಿ, ಲೋ ಫ್ಲೇಮಲ್ಲೇ ಇರಲಿ. ನೋಡಿ ಚೆನ್ನಾಗಿ ನಾನು ಒಂದು ಸೈಡಿಂದ ಇನ್ನೊಂದು ಕಡೆ ತಿರುವಿ ಹಾಕೋತಾ ಇದ್ದೀನಿ. ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ನಮಗೆ ಇಲ್ಲಿ ನಿಪ್ಪಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಇದೇ ಥರನೇ ನಾನು ಎಲ್ಲವನ್ನು ಮಾಡಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೂಪರ್ ಅಲ್ವಾ ಫ್ರೆಂಡ್ಸ್? ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದೇ ಅಂಗಡಿಲಿ ತರಕ್ಕೆ ಹೋದರೆ ಎಷ್ಟು ರೇಟ್ ಹೇಳ್ತಾರೆ. ನಾವು ಬರೀ 2 ಕಪ್ ಹಿಟ್ಟಲ್ಲೇ ಎಷ್ಟೊಂದು ನಿಪ್ಪಟ್ಟುಗಳನ್ನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಪ್ಲೇಟ್ಗೂ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಸೂಪರ್ ಅಲ್ವಾ? ನೋಡೋಕ್ಕೆ ಇಷ್ಟು ಚಂದ ಅಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಸೂಪರ್ ಅಲ್ವಾ? ನಮ್ಮ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ನಾವು ನೋಡಿ ಪ್ಲೇಟ್ಗೂ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ವಾವ್ ಸೂಪರ್ ಅಲ್ವಾ? ಇದೇ ಥರ ನೀವು ಕೂಡ ಹಬ್ಬಕ್ಕೆ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.